ಪಾರಿವಾಳ ಪ್ರೇಮಿಗಳಿಗೆ ಜಿಬಿಎ ಶಾಕಿಂಗ್ ನ್ಯೂಸ್ ಅನ್ನ ನೀಡಿದೆ. ಆ ಮೂಲಕ ಪಾರಿವಾಳಕ್ಕೆ ಎಲ್ಲೆಂದರಲ್ಲಿ ನೀವು ಕಾಳು ಹಾಕುವ ಹಾಗಿಲ್ಲ. ಎಲ್ಲಿ ಜಿಬಿಎ ಗುರುತು ಮಾಡಿದೆಯೋ ಅಂತ ಸ್ಥಳದಲ್ಲಿ ಮಾತ್ರ ಅದು ನಿಗದಿತ ಸಮಯಕ್ಕೆ ಮಾತ್ರ ಪಾರಿವಾಳಗಳಿಗೆ ಕಾಳು ಹಾಕಬೇಕು. ಇಲ್ಲದಿದ್ದರೆ ಫೈನ್ ಹಾಕ್ತೀವಿ ಅನ್ನೋದನ್ನ ಇಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ. ಆ ಮೂಲಕ ಪಾರಿವಾಳ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಜಿಬಿಎ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ನೀವೇನಾದ್ರೂ ಪಾರಿವಾಳಗಳಿಗೆ ಆಹಾರವನ್ನ ಹಾಕ್ತಾ ಇದ್ರೆ ಅದನ್ನ ನಿಲ್ಲಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಗರಾಭಿವೃದ್ಧಿ ಇಲಾಖೆಯಿಂದ ಹೊಸ ಆದೇಶ ಹೊರಡಿಸಲಾಗಿದೆ. ಪಾರಿವಾಳಗಳಿಂದ ಮನುಷ್ಯರಿಗೆ ರೋಗ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಪಾರಿವಾಳಗಳಿಗೆ ಆಹಾರವನ್ನ ಹಾಕಬಾರದು ಅಂತ ಹೇಳಿ ಈ ಆದೇಶವನ್ನ ಹೊರಡಿಸಲಾಗಿದೆ. ಅಂದ್ರೆ ಪ್ರಮುಖವಾಗಿ ಮಕ್ಕಳು ಮತ್ತೆ ವೃದ್ಧರ ಆರೋಗ್ಯದ ಮೇಲೆ ಪಾರಿವಾಳಗಳ ಹಿಕ್ಕೆ ಮತ್ತೆ ರೆಕ್ಕೆಗಳಿಂದ ಸಾಕಷ್ಟು ಶ್ವಾಸಕೋಶದ ಸಮಸ್ಯೆ ಉದ್ಭವಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ವೈದ್ಯರು ಕೂಡ ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಬೆನ್ನಲ್ಲೇ ನಗರಾಭಿವೃದ್ಧಿ ಇಲಾಖೆ ಈ ಒಂದು ಆದೇಶವನ್ನ ಹೊರಡಿಸಿದೆ. ಅಂದ್ರೆ ಜಿಬಿಎ ಗುರುತಿಸಿರುವಂತಹ ಸ್ಥಳಗಳಲ್ಲಿ ಮಾತ್ರ ಪಾರಿವಾಳಗಳಿಗೆ ಆಹಾರವನ್ನ ಹಾಕಬಹುದು. ನಿಗದಿತ ಸಮಯದಲ್ಲಿ ಮಾತ್ರ ಪಾರಿವಾಳಗಳಿಗೆ ಆಹಾರವನ್ನ ಹಾಕಬೇಕು. ಇಲ್ಲದಿದ್ರೆ ನಿಯಮ ಉಲ್ಲಂಘನೆ ಆದ್ರೆ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಪ್ರಕರಣ ದಾಖಲಿಸಕ್ಕೂ ಕೂಡ ಆದೇಶವನ್ನ ಹೊರಡಿಸಲಾಗಿದೆ. ಜೊತೆಗೆ ದಂಡ ಹಾಕುವ ಜೊತೆಗೆ ಕಾನೂನು ಕ್ರಮ ಕೂಡ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ನಗರಾಭಿವೃದ್ಧಿ ಇಲಾಖೆ ಈ ಒಂದು ಆದೇಶವನ್ನ ನೀಡಿರುವಂತದ್ದು. ಸಾರ್ವಜನಿಕರಿಗೆ ತೊಂದರೆ ಅಥವಾ ಆರೋಗ್ಯಕ್ಕೆ ಅಪಾಯವನ್ನು ಉಂಟು ಮಾಡುವಂತಹ ಪ್ರದೇಶಗಳಲ್ಲಿ ಪಾರಿವಾಳಗಳಿಗೆ ಆಹಾರವನ್ನ ಹಾಕೋದನ್ನ ಬ್ಯಾನ್ ಮಾಡಲಾಗಿದೆ. ಆಹಾರ ನೀಡುವುದರಿಂದ ಪಕ್ಷಿಗಳ ದೊಡ್ಡ ಪ್ರಮಾಣದಲ್ಲಿ ಗುಂಪು ಸೇರ್ತಿದೆ. ಅತಿಯಾದ ಹಿಕ್ಕೆಗಳು ಮತ್ತೆ ಇದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತಿರುವಂತಹ ಬಗ್ಗೆ ಆರೋಗ್ಯ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಹೀಗಾಗಿ ಯಾವುದೇ ರೀತಿಯಾಗಿ ಪಾರಿವಾಳಗಳಿಗೆ ಎಲ್ಲಂದ್ರಲ್ಲಿ ಆಹಾರವನ್ನ ಹಾಕಬಾರದು. ಒಂದು ವೇಳೆ ಹಾಕೋದಾದ್ರೆ ಜಿಬಿಎ ಗುರುತಿಸಿರುವಂತಹ ನಿರ್ದಿಷ್ಟ ಪ್ರದೇಶಗಳಲ್ಲಿಯೇ ಹಾಕಬೇಕು. ಅದಕ್ಕೆ ಟೈಮಿಂಗ್ಸ್ ಕೂಡ ಫಿಕ್ಸ್ ಅನ್ನ ಮಾಡಲಾಗುತ್ತೆ. ಒಂದು ವೇಳೆ ಅದನ್ನ ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಬಿಎನ್ಎಸ್ ಸೆಕ್ಷನ್ 271 ಹಾಗೆ 272 ಅಡಿಯಲ್ಲಿ ಶಿಕ್ಷೆಯನ್ನ ಹಾಗೆ ಕೇಸನ್ನ ಕೂಡ ದಾಖಲು ಮಾಡೋದಕ್ಕೆ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ. 6 ತಿಂಗಳ ಜೈಲು ಕೂಡ ಹಾಕಬಹುದು, ಇಲ್ಲಾಂದ್ರೆ ದಂಡ ಕೂಡ ವಿಧಿಸಬಹುದು. ಇಂಥದ್ದೊಂದು ಆದೇಶವನ್ನ ನಗರಾಭಿವೃದ್ಧಿ ಇಲಾಖೆ ಹೊರಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್. ಪಾರಿವಾಳ ಪ್ರೇಮಿಗಳಿಗೆ ಜಿಬಿಎ ಶಾಕಿಂಗ್ ನ್ಯೂಸ್ ಅನ್ನ ನೀಡಿದೆ. ಆ ಮೂಲಕ ಪಾರಿವಾಳಕ್ಕೆ ಎಲ್ಲೆಂದರಲ್ಲಿ ನೀವು ಕಾಳು ಹಾಕುವ ಹಾಗಿಲ್ಲ. ಎಲ್ಲಿ ಜಿಬಿಎ ಗುರುತು ಮಾಡಿದೆಯೋ ಅಂತ ಸ್ಥಳದಲ್ಲಿ ಮಾತ್ರ ಅದು ನಿಗದಿತ ಸಮಯಕ್ಕೆ ಮಾತ್ರ ಪಾರಿವಾಳಗಳಿಗೆ ಕಾಳು ಹಾಕಬೇಕು. ಇಲ್ಲದಿದ್ದರೆ ಫೈನ್ ಹಾಕ್ತೀವಿ ಅನ್ನೋದನ್ನ ಇಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ. ಆ ಮೂಲಕ ಪಾರಿವಾಳ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಜಿಬಿಎ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ನೀವೇನಾದ್ರೂ ಪಾರಿವಾಳಗಳಿಗೆ ಆಹಾರವನ್ನ ಹಾಕ್ತಾ ಇದ್ರೆ ಅದನ್ನ ನಿಲ್ಲಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಗರಾಭಿವೃದ್ಧಿ ಇಲಾಖೆಯಿಂದ ಹೊಸ ಆದೇಶ ಹೊರಡಿಸಲಾಗಿದೆ. ಪಾರಿವಾಳಗಳಿಂದ ಮನುಷ್ಯರಿಗೆ ರೋಗ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಪಾರಿವಾಳಗಳಿಗೆ ಆಹಾರವನ್ನ ಹಾಕಬಾರದು ಅಂತ ಹೇಳಿ ಈ ಆದೇಶವನ್ನ ಹೊರಡಿಸಲಾಗಿದೆ. ಅಂದ್ರೆ ಪ್ರಮುಖವಾಗಿ ಮಕ್ಕಳು ಮತ್ತೆ ವೃದ್ಧರ ಆರೋಗ್ಯದ ಮೇಲೆ ಪಾರಿವಾಳಗಳ ಹಿಕ್ಕೆ ಮತ್ತೆ ರೆಕ್ಕೆಗಳಿಂದ ಸಾಕಷ್ಟು ಶ್ವಾಸಕೋಶದ ಸಮಸ್ಯೆ ಉದ್ಭವಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ವೈದ್ಯರು ಕೂಡ ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಬೆನ್ನಲ್ಲೇ ನಗರಾಭಿವೃದ್ಧಿ ಇಲಾಖೆ ಈ ಒಂದು ಆದೇಶವನ್ನ ಹೊರಡಿಸಿದೆ. ಅಂದ್ರೆ ಜಿಬಿಎ ಗುರುತಿಸಿರುವಂತಹ ಸ್ಥಳಗಳಲ್ಲಿ ಮಾತ್ರ ಪಾರಿವಾಳಗಳಿಗೆ ಆಹಾರವನ್ನ ಹಾಕಬಹುದು. ನಿಗದಿತ ಸಮಯದಲ್ಲಿ ಮಾತ್ರ ಪಾರಿವಾಳಗಳಿಗೆ ಆಹಾರವನ್ನ ಹಾಕಬೇಕು. ಇಲ್ಲದಿದ್ರೆ ನಿಯಮ ಉಲ್ಲಂಘನೆ ಆದ್ರೆ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಪ್ರಕರಣ ದಾಖಲಿಸಕ್ಕೂ ಕೂಡ ಆದೇಶವನ್ನ ಹೊರಡಿಸಲಾಗಿದೆ. ಜೊತೆಗೆ ದಂಡ ಹಾಕುವ ಜೊತೆಗೆ ಕಾನೂನು ಕ್ರಮ ಕೂಡ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ನಗರಾಭಿವೃದ್ಧಿ ಇಲಾಖೆ ಈ ಒಂದು ಆದೇಶವನ್ನ ನೀಡಿರುವಂತದ್ದು. ಸಾರ್ವಜನಿಕರಿಗೆ ತೊಂದರೆ ಅಥವಾ ಆರೋಗ್ಯಕ್ಕೆ ಅಪಾಯವನ್ನು ಉಂಟು ಮಾಡುವಂತಹ ಪ್ರದೇಶಗಳಲ್ಲಿ ಪಾರಿವಾಳಗಳಿಗೆ ಆಹಾರವನ್ನ ಹಾಕೋದನ್ನ ಬ್ಯಾನ್ ಮಾಡಲಾಗಿದೆ. ಆಹಾರ ನೀಡುವುದರಿಂದ ಪಕ್ಷಿಗಳ ದೊಡ್ಡ ಪ್ರಮಾಣದಲ್ಲಿ ಗುಂಪು ಸೇರ್ತಿದೆ. ಅತಿಯಾದ ಹಿಕ್ಕೆಗಳು ಮತ್ತೆ ಇದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತಿರುವಂತಹ ಬಗ್ಗೆ ಆರೋಗ್ಯ ಇಲಾಖೆ ಮಾಹಿತಿಯನ್ನ
ಕೊಟ್ಟಿದೆ. ಹೀಗಾಗಿ ಯಾವುದೇ ರೀತಿಯಾಗಿ ಪಾರಿವಾಳಗಳಿಗೆ ಎಲ್ಲಂದ್ರಲ್ಲಿ ಆಹಾರವನ್ನ ಹಾಕಬಾರದು. ಒಂದು ವೇಳೆ ಹಾಕೋದಾದ್ರೆ ಜಿಬಿಎ ಗುರುತಿಸಿರುವಂತಹ ನಿರ್ದಿಷ್ಟ ಪ್ರದೇಶಗಳಲ್ಲಿಯೇ ಹಾಕಬೇಕು. ಅದಕ್ಕೆ ಟೈಮಿಂಗ್ಸ್ ಕೂಡ ಫಿಕ್ಸ್ ಅನ್ನ ಮಾಡಲಾಗುತ್ತೆ. ಒಂದು ವೇಳೆ ಅದನ್ನ ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ BNS ಸೆಕ್ಷನ್ 271 ಹಾಗೆ 272 ಅಡಿಯಲ್ಲಿ ಶಿಕ್ಷೆಯನ್ನ ಹಾಗೆ ಕೇಸನ್ನ ಕೂಡ ದಾಖಲು ಮಾಡೋದಕ್ಕೆ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ. 6 ತಿಂಗಳ ಜೈಲು ಕೂಡ ಹಾಕಬಹುದು, ಇಲ್ಲಾಂದ್ರೆ ದಂಡ ಕೂಡ ವಿಧಿಸಬಹುದು. ಇಂಥದ್ದೊಂದು ಆದೇಶವನ್ನ ನಗರಾಭಿವೃದ್ಧಿ ಇಲಾಖೆ ಹೊರಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್. ಪಾರಿವಾಳ ಪ್ರೇಮಿಗಳಿಗೆ ಜಿಬಿಎ ಶಾಕಿಂಗ್ ನ್ಯೂಸ್ ಅನ್ನ ನೀಡಿದೆ. ಆ ಮೂಲಕ ಪಾರಿವಾಳಕ್ಕೆ ಎಲ್ಲೆಂದರಲ್ಲಿ ನೀವು ಕಾಳು ಹಾಕುವ ಹಾಗಿಲ್ಲ. ಎಲ್ಲಿ ಜಿಬಿಎ ಗುರುತು ಮಾಡಿದೆಯೋ ಅಂತ ಸ್ಥಳದಲ್ಲಿ ಮಾತ್ರ, ಅದು ನಿಗದಿತ ಸಮಯಕ್ಕೆ ಮಾತ್ರ ಪಾರಿವಾಳಗಳಿಗೆ ಕಾಳು ಹಾಕಬೇಕು. ಇಲ್ಲದಿದ್ದರೆ ಫೈನ್ ಹಾಕ್ತೀವಿ ಅನ್ನೋದನ್ನ ಇಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ. ಆ ಮೂಲಕ ಪಾರಿವಾಳ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಜಿಬಿಎ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ನೀವೇನಾದ್ರೂ ಪಾರಿವಾಳಗಳಿಗೆ ಆಹಾರವನ್ನ ಹಾಕ್ತಾ ಇದ್ರೆ ಅದನ್ನ ನಿಲ್ಲಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಗರಾಭಿವೃದ್ಧಿ ಇಲಾಖೆಯಿಂದ ಹೊಸ ಆದೇಶ ಹೊರಡಿಸಲಾಗಿದೆ. ಪಾರಿವಾಳಗಳಿಂದ ಮನುಷ್ಯರಿಗೆ ರೋಗ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಪಾರಿವಾಳಗಳಿಗೆ ಆಹಾರವನ್ನ ಹಾಕಬಾರದು ಅಂತ ಹೇಳಿ ಈ ಆದೇಶವನ್ನ ಹೊರಡಿಸಲಾಗಿದೆ. ಅಂದ್ರೆ ಪ್ರಮುಖವಾಗಿ ಮಕ್ಕಳು ಮತ್ತೆ ವೃದ್ಧರ ಆರೋಗ್ಯದ ಮೇಲೆ ಪಾರಿವಾಳಗಳ ಹಿಕ್ಕೆ ಮತ್ತೆ ರೆಕ್ಕೆಗಳಿಂದ ಸಾಕಷ್ಟು ಶ್ವಾಸಕೋಶದ ಸಮಸ್ಯೆ ಉದ್ಭವಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ವೈದ್ಯರು ಕೂಡ ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಬೆನ್ನಲ್ಲೇ ನಗರಾಭಿವೃದ್ಧಿ ಇಲಾಖೆ ಈ ಒಂದು ಆದೇಶವನ್ನ ಹೊರಡಿಸಿದೆ. ಅಂದ್ರೆ ಜಿಬಿಎ ಗುರುತಿಸಿರುವಂತಹ ಸ್ಥಳಗಳಲ್ಲಿ ಮಾತ್ರ ಪಾರಿವಾಳಗಳಿಗೆ ಆಹಾರವನ್ನ ಹಾಕಬಹುದು. ನಿಗದಿತ ಸಮಯದಲ್ಲಿ ಮಾತ್ರ ಪಾರಿವಾಳಗಳಿಗೆ ಆಹಾರವನ್ನ ಹಾಕಬೇಕು. ಇಲ್ಲದಿದ್ರೆ ನಿಯಮ ಉಲ್ಲಂಘನೆ ಆದ್ರೆ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಪ್ರಕರಣ ದಾಖಲಿಸಕ್ಕೂ ಕೂಡ ಆದೇಶವನ್ನ ಹೊರಡಿಸಲಾಗಿದೆ. ಜೊತೆಗೆ ದಂಡ ಹಾಕುವ ಜೊತೆಗೆ ಕಾನೂನು ಕ್ರಮ ಕೂಡ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ನಗರಾಭಿವೃದ್ಧಿ ಇಲಾಖೆ ಈ ಒಂದು ಆದೇಶವನ್ನ ನೀಡಿರುವಂತದ್ದು. ಸಾರ್ವಜನಿಕರಿಗೆ ತೊಂದರೆ ಅಥವಾ ಆರೋಗ್ಯಕ್ಕೆ ಅಪಾಯವನ್ನು ಉಂಟು ಮಾಡುವಂತಹ ಪ್ರದೇಶಗಳಲ್ಲಿ ಪಾರಿವಾಳಗಳಿಗೆ ಆಹಾರವನ್ನ ಹಾಕೋದನ್ನ ಬ್ಯಾನ್ ಮಾಡಲಾಗಿದೆ. ಆಹಾರ ನೀಡುವುದರಿಂದ ಪಕ್ಷಿಗಳ ದೊಡ್ಡ ಪ್ರಮಾಣದಲ್ಲಿ ಗುಂಪು ಸೇರ್ತಿದೆ. ಅತಿಯಾದ ಹಿಕ್ಕೆಗಳು ಮತ್ತೆ ಇದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತಿರುವಂತಹ ಬಗ್ಗೆ ಆರೋಗ್ಯ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಹೀಗಾಗಿ ಯಾವುದೇ ರೀತಿಯಾಗಿ ಪಾರಿವಾಳಗಳಿಗೆ ಎಲ್ಲಂದ್ರಲ್ಲಿ ಆಹಾರವನ್ನ ಹಾಕಬಾರದು. ಒಂದು ವೇಳೆ ಹಾಕೋದಾದ್ರೆ ಜಿಬಿಎ ಗುರುತಿಸಿರುವಂತಹ ನಿರ್ದಿಷ್ಟ ಪ್ರದೇಶಗಳಲ್ಲಿಯೇ ಹಾಕಬೇಕು. ಅದಕ್ಕೆ ಟೈಮಿಂಗ್ಸ್ ಕೂಡ ಫಿಕ್ಸ್ ಅನ್ನ ಮಾಡಲಾಗುತ್ತೆ. ಒಂದು ವೇಳೆ ಅದನ್ನ ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ BNS ಸೆಕ್ಷನ್ 271 ಹಾಗೆ 272 ಅಡಿಯಲ್ಲಿ ಶಿಕ್ಷೆಯನ್ನ ಹಾಗೆ ಕೇಸನ್ನ ಕೂಡ ದಾಖಲು ಮಾಡೋದಕ್ಕೆ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ. 6 ತಿಂಗಳ ಜೈಲು ಕೂಡ ಹಾಕಬಹುದು, ಇಲ್ಲಾಂದ್ರೆ ದಂಡ ಕೂಡ ವಿಧಿಸಬಹುದು. ಇಂಥದ್ದೊಂದು ಆದೇಶವನ್ನ ನಗರಾಭಿವೃದ್ಧಿ ಇಲಾಖೆ ಹೊರಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್. ಪಾರಿವಾಳ ಪ್ರೇಮಿಗಳಿಗೆ ಜಿಬಿಎ ಶಾಕಿಂಗ್ ನ್ಯೂಸ್ ಅನ್ನ ನೀಡಿದೆ. ಆ ಮೂಲಕ ಪಾರಿವಾಳಕ್ಕೆ ಎಲ್ಲೆಂದರಲ್ಲಿ ನೀವು ಕಾಳು ಹಾಕುವ ಹಾಗಿಲ್ಲ. ಎಲ್ಲಿ ಜಿಬಿಎ ಗುರುತು ಮಾಡಿದೆಯೋ ಅಂತ ಸ್ಥಳದಲ್ಲಿ ಮಾತ್ರ, ಅದು ನಿಗದಿತ ಸಮಯಕ್ಕೆ ಮಾತ್ರ ಪಾರಿವಾಳಗಳಿಗೆ ಕಾಳು ಹಾಕಬೇಕು. ಇಲ್ಲದಿದ್ದರೆ ಫೈನ್ ಹಾಕ್ತೀವಿ ಅನ್ನೋದನ್ನ ಇಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ. ಆ ಮೂಲಕ ಪಾರಿವಾಳ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಜಿಬಿಎ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ನೀವೇನಾದ್ರೂ ಪಾರಿವಾಳಗಳಿಗೆ ಆಹಾರವನ್ನ ಹಾಕ್ತಾ ಇದ್ರೆ ಅದನ್ನ ನಿಲ್ಲಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಗರಾಭಿವೃದ್ಧಿ ಇಲಾಖೆಯಿಂದ ಹೊಸ ಆದೇಶ ಹೊರಡಿಸಲಾಗಿದೆ. ಪಾರಿವಾಳಗಳಿಂದ ಮನುಷ್ಯರಿಗೆ ರೋಗ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಪಾರಿವಾಳಗಳಿಗೆ ಆಹಾರವನ್ನ ಹಾಕಬಾರದು ಅಂತ ಹೇಳಿ ಈ ಆದೇಶವನ್ನ ಹೊರಡಿಸಲಾಗಿದೆ. ಅಂದ್ರೆ ಪ್ರಮುಖವಾಗಿ ಮಕ್ಕಳು ಮತ್ತೆ ವೃದ್ಧರ ಆರೋಗ್ಯದ ಮೇಲೆ ಪಾರಿವಾಳಗಳ ಹಿಕ್ಕೆ ಮತ್ತೆ ರೆಕ್ಕೆಗಳಿಂದ ಸಾಕಷ್ಟು ಶ್ವಾಸಕೋಶದ
ಸಮಸ್ಯೆ ಉದ್ಭವಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ವೈದ್ಯರು ಕೂಡ ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಬೆನ್ನಲ್ಲೇ ನಗರಾಭಿವೃದ್ಧಿ ಇಲಾಖೆ ಈ ಒಂದು ಆದೇಶವನ್ನ ಹೊರಡಿಸಿದೆ. ಅಂದ್ರೆ ಜಿಬಿಎ ಗುರುತಿಸಿರುವಂತಹ ಸ್ಥಳಗಳಲ್ಲಿ ಮಾತ್ರ ಪಾರಿವಾಳಗಳಿಗೆ ಆಹಾರವನ್ನ ಹಾಕಬಹುದು. ನಿಗದಿತ ಸಮಯದಲ್ಲಿ ಮಾತ್ರ ಪಾರಿವಾಳಗಳಿಗೆ ಆಹಾರವನ್ನ ಹಾಕಬೇಕು. ಇಲ್ಲದಿದ್ರೆ ನಿಯಮ ಉಲ್ಲಂಘನೆ ಆದ್ರೆ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಪ್ರಕರಣ ದಾಖಲಿಸಕ್ಕೂ ಕೂಡ ಆದೇಶವನ್ನ ಹೊರಡಿಸಲಾಗಿದೆ. ಜೊತೆಗೆ ದಂಡ ಹಾಕುವ ಜೊತೆಗೆ ಕಾನೂನು ಕ್ರಮ ಕೂಡ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ನಗರಾಭಿವೃದ್ಧಿ ಇಲಾಖೆ ಈ ಒಂದು ಆದೇಶವನ್ನ ನೀಡಿರುವಂತದ್ದು. ಸಾರ್ವಜನಿಕರಿಗೆ ತೊಂದರೆ ಅಥವಾ ಆರೋಗ್ಯಕ್ಕೆ ಅಪಾಯವನ್ನು ಉಂಟು ಮಾಡುವಂತಹ ಪ್ರದೇಶಗಳಲ್ಲಿ ಪಾರಿವಾಳಗಳಿಗೆ ಆಹಾರವನ್ನ ಹಾಕೋದನ್ನ ಬ್ಯಾನ್ ಮಾಡಲಾಗಿದೆ. ಆಹಾರ ನೀಡುವುದರಿಂದ ಪಕ್ಷಿಗಳ ದೊಡ್ಡ ಪ್ರಮಾಣದಲ್ಲಿ ಗುಂಪು ಸೇರ್ತಿದೆ. ಅತಿಯಾದ ಹಿಕ್ಕೆಗಳು ಮತ್ತೆ ಇದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತಿರುವಂತಹ ಬಗ್ಗೆ ಆರೋಗ್ಯ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಹೀಗಾಗಿ ಯಾವುದೇ ರೀತಿಯಾಗಿ ಪಾರಿವಾಳಗಳಿಗೆ ಎಲ್ಲಂದ್ರಲ್ಲಿ ಆಹಾರವನ್ನ ಹಾಕಬಾರದು. ಒಂದು ವೇಳೆ ಹಾಕೋದಾದ್ರೆ ಜಿಬಿಎ ಗುರುತಿಸಿರುವಂತಹ ನಿರ್ದಿಷ್ಟ ಪ್ರದೇಶಗಳಲ್ಲಿಯೇ ಹಾಕಬೇಕು. ಅದಕ್ಕೆ ಟೈಮಿಂಗ್ಸ್ ಕೂಡ ಫಿಕ್ಸ್ ಅನ್ನ ಮಾಡಲಾಗುತ್ತೆ. ಒಂದು ವೇಳೆ ಅದನ್ನ ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಬಿಎನ್ಎಸ್ ಸೆಕ್ಷನ್ 271 ಹಾಗೆ 272 ಅಡಿಯಲ್ಲಿ ಶಿಕ್ಷೆಯನ್ನ ಹಾಗೆ ಕೇಸನ್ನ ಕೂಡ ದಾಖಲು ಮಾಡೋದಕ್ಕೆ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ. 6 ತಿಂಗಳ ಜೈಲು ಕೂಡ ಹಾಕಬಹುದು, ಇಲ್ಲಾಂದ್ರೆ ದಂಡ ಕೂಡ ವಿಧಿಸಬಹುದು. ಇಂಥದ್ದೊಂದು ಆದೇಶವನ್ನ ನಗರಾಭಿವೃದ್ಧಿ ಇಲಾಖೆ ಹೊರಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್. ಪಾರಿವಾಳ ಪ್ರೇಮಿಗಳಿಗೆ ಜಿಬಿಎ ಶಾಕಿಂಗ್ ನ್ಯೂಸ್ ಅನ್ನ ನೀಡಿದೆ. ಆ ಮೂಲಕ ಪಾರಿವಾಳಕ್ಕೆ ಎಲ್ಲೆಂದರಲ್ಲಿ ನೀವು ಕಾಳು ಹಾಕುವ ಹಾಗಿಲ್ಲ. ಎಲ್ಲಿ ಜಿಬಿಎ ಗುರುತು ಮಾಡಿದೆಯೋ ಅಂತ ಸ್ಥಳದಲ್ಲಿ ಮಾತ್ರ ಅದು ನಿಗದಿತ ಸಮಯಕ್ಕೆ ಮಾತ್ರ ಪಾರಿವಾಳಗಳಿಗೆ ಕಾಳು ಹಾಕಬೇಕು. ಇಲ್ಲದಿದ್ದರೆ ಫೈನ್ ಹಾಕ್ತೀವಿ ಅನ್ನೋದನ್ನ ಇಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ. ಆ ಮೂಲಕ ಪಾರಿವಾಳ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಜಿಬಿಎ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ನೀವೇನಾದ್ರೂ ಪಾರಿವಾಳಗಳಿಗೆ ಆಹಾರವನ್ನ ಹಾಕ್ತಾ ಇದ್ರೆ ಅದನ್ನ ನಿಲ್ಲಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಗರಾಭಿವೃದ್ಧಿ ಇಲಾಖೆಯಿಂದ ಹೊಸ ಆದೇಶ ಹೊರಡಿಸಲಾಗಿದೆ. ಪಾರಿವಾಳಗಳಿಂದ ಮನುಷ್ಯರಿಗೆ ರೋಗ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಪಾರಿವಾಳಗಳಿಗೆ ಆಹಾರವನ್ನ ಹಾಕಬಾರದು ಅಂತ ಹೇಳಿ ಈ ಆದೇಶವನ್ನ ಹೊರಡಿಸಲಾಗಿದೆ. ಅಂದ್ರೆ ಪ್ರಮುಖವಾಗಿ ಮಕ್ಕಳು ಮತ್ತೆ ವೃದ್ಧರ ಆರೋಗ್ಯದ ಮೇಲೆ ಪಾರಿವಾಳಗಳ ಹಿಕ್ಕೆ ಮತ್ತೆ ರೆಕ್ಕೆಗಳಿಂದ ಸಾಕಷ್ಟು ಶ್ವಾಸಕೋಶದ ಸಮಸ್ಯೆ ಉದ್ಭವಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ವೈದ್ಯರು ಕೂಡ ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಬೆನ್ನಲ್ಲೇ ನಗರಾಭಿವೃದ್ಧಿ ಇಲಾಖೆ ಈ ಒಂದು ಆದೇಶವನ್ನ ಹೊರಡಿಸಿದೆ. ಅಂದ್ರೆ ಜಿಬಿಎ ಗುರುತಿಸಿರುವಂತಹ ಸ್ಥಳಗಳಲ್ಲಿ ಮಾತ್ರ ಪಾರಿವಾಳಗಳಿಗೆ ಆಹಾರವನ್ನ ಹಾಕಬಹುದು. ನಿಗದಿತ ಸಮಯದಲ್ಲಿ ಮಾತ್ರ ಪಾರಿವಾಳಗಳಿಗೆ ಆಹಾರವನ್ನ ಹಾಕಬೇಕು. ಇಲ್ಲದಿದ್ರೆ ನಿಯಮ ಉಲ್ಲಂಘನೆ ಆದ್ರೆ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಪ್ರಕರಣ ದಾಖಲಿಸಕ್ಕೂ ಕೂಡ ಆದೇಶವನ್ನ ಹೊರಡಿಸಲಾಗಿದೆ. ಜೊತೆಗೆ ದಂಡ ಹಾಕುವ ಜೊತೆಗೆ ಕಾನೂನು ಕ್ರಮ ಕೂಡ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ನಗರಾಭಿವೃದ್ಧಿ ಇಲಾಖೆ ಈ ಒಂದು ಆದೇಶವನ್ನ ನೀಡಿರುವಂತದ್ದು. ಸಾರ್ವಜನಿಕರಿಗೆ ತೊಂದರೆ ಅಥವಾ ಆರೋಗ್ಯಕ್ಕೆ ಅಪಾಯವನ್ನು ಉಂಟು ಮಾಡುವಂತಹ ಪ್ರದೇಶಗಳಲ್ಲಿ ಪಾರಿವಾಳಗಳಿಗೆ ಆಹಾರವನ್ನ ಹಾಕೋದನ್ನ ಬ್ಯಾನ್ ಮಾಡಲಾಗಿದೆ. ಆಹಾರ ನೀಡುವುದರಿಂದ ಪಕ್ಷಿಗಳ ದೊಡ್ಡ ಪ್ರಮಾಣದಲ್ಲಿ ಗುಂಪು ಸೇರ್ತಿದೆ. ಅತಿಯಾದ ಹಿಕ್ಕೆಗಳು ಮತ್ತೆ ಇದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತಿರುವಂತಹ ಬಗ್ಗೆ ಆರೋಗ್ಯ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಹೀಗಾಗಿ ಯಾವುದೇ ರೀತಿಯಾಗಿ ಪಾರಿವಾಳಗಳಿಗೆ ಎಲ್ಲಂದ್ರಲ್ಲಿ ಆಹಾರವನ್ನ ಹಾಕಬಾರದು. ಒಂದು ವೇಳೆ ಹಾಕೋದಾದ್ರೆ ಜಿಬಿಎ ಗುರುತಿಸಿರುವಂತಹ ನಿರ್ದಿಷ್ಟ ಪ್ರದೇಶಗಳಲ್ಲಿಯೇ ಹಾಕಬೇಕು. ಅದಕ್ಕೆ ಟೈಮಿಂಗ್ಸ್ ಕೂಡ ಫಿಕ್ಸ್ ಅನ್ನ ಮಾಡಲಾಗುತ್ತೆ. ಒಂದು ವೇಳೆ